ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ ನಮೋ ನಮಃ. ಗುರುಗಳೇ, ನೀವು ಕಳೆದ ತಿಂಗಳಷ್ಟೇ ಕಾಶಿ ಪ್ರವಾಸವನ್ನು ಮುಗಿಸಿ ಬಂದಿದ್ದೀರಾ ಅಂತ ಹೇಳ್ಬೋದು. ಈ ಒಂದು ದಕ್ಷಿಣ ಕಾಶಿ ಅಂತಂದರೆ ಯಾವ ಜಾಗ, ಇದು ಎಲ್ಲಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಕಾಶಿ ಅಂದಿದ ತಕ್ಷಣ ನಾವು ಯಾರನ್ನ ನೆನೆಸ್ಕೊತೀವಿ ಅಂದರೆ ವಿಶ್ವನಾಥನನ್ನು ನೆನೆಸ್ಕೊತೀವಿ. ಆದರೆ ದಕ್ಷಿಣ ಕಾಶಿ ಅಂದಿದ ತಕ್ಷಣ ಯಾರನ್ನ ನೆನೆಸ್ಕೊಬೇಕು ಅಂದರೆ ಗಂಗಾಧರೇಶ್ವರವನ್ನು ನೆನೆಸ್ಕೊಬೇಕು. ಎಲ್ಲಿದೆ ಅಂದರೆ ಶಿವಗಂಗೆ ಗಂಗಾಧರೇಶ್ವರನ ಸಾನ್ನಿಧ್ಯ ಅಂತ ಹೇಳ್ತೀವಿ. ಶಿವಗಂಗೆ ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯದವಿರುವ ಒಂದು ಜಾಗ. ನೀವು ಆ ಜಾಗಕ್ಕೆ ಹೋಗಿದ ತಕ್ಷಣ ನಿಮಗೆ ಕೆಲವೊಂದು ತೀರ್ಥಗಳಲ್ಲಿ ಸಿಕ್ಕತ್ತೆ. ಏನು ಅಂದಾಗ, ಯಾವ ತೀರ್ಥಗಳು ಅಂದಾಗ, ಶಿವ ಗಂಗೆ ಅಂದರೆ ಶಿವನ ಜಟೆಯಲ್ಲಿ ಸದಾ ಗಂಗೆ ಅಲ್ಲೇ ವಾಸವಾಗಿರ್ತಾಳಂತೆ. ಅದಕ್ಕೆ ಅದರ ಹೆಸರೇ ಶಿವಗಂಗೆ ಅಂತ ಹೇಳ್ತೀವಿ. ಆ ಗಂಗೆ ಎಲ್ಲೆಲ್ಲಿ ಇದ್ದಾಳೆ ಅಂದಾಗ, ನೀವು ಶಿವಗಂಗೆಗೆ ಬಂದಿದ್ದ ತಕ್ಷಣ ಮೊದಲನೇದಾಗಿ ನೋಡೋದು ಕಮಲತೀರ್ಥ. ಕಮಲತೀರ್ಥ ಕಲ್ಯಾಣಿ ಇದೆ. ಆ ಕಮಲತೀರ್ಥದ ನಂತರ ನೀವು ದೇವಾಲಯದ ಮುಂಭಾಗದಲ್ಲಿ ಬಂದರೆ ಅಲ್ಲಿ ಅಗಸ್ತ್ಯ ತೀರ್ಥ ಇದೆ. ಆ ಅಗಸ್ತ್ಯ ತೀರ್ಥದಲ್ಲಿ ಅಗಸ್ತ್ಯೇಶ್ವರನ ಪ್ರತಿಷ್ಠಾಪನೆ ಆಗಿದೆ. ಆ ಅಗಸ್ತ್ಯೇಶ್ವರನ ಜೊತೆ 108 ಲಿಂಗಗಳು ಪ್ರತಿಷ್ಠಾಪನೆ ಆಗಿದೆ ಆ ಜಾಗದಲ್ಲಿ. ಬಹಳ ವಿಶೇಷವಾಗಿ ಆ 108 ಲಿಂಗಕ್ಕೆ ಆಷಾಢ ಮಾಸದಲ್ಲಿ ಆ 108 ಲಿಂಗಕ್ಕೂ ಅಭಿಷೇಕ, ರುದ್ರಾಭಿಷೇಕ, ಹೋಮ, ಹವನಗಳು ನಡೆಯುತ್ತೆ. ಆಷಾಢ ಮಾಸ ಬಹಳ ವಿಶೇಷವಾಗಿ ಅಗಸ್ತ್ಯ ತೀರ್ಥದಲ್ಲಿರುವ ಆ 108 ಲಿಂಗಕ್ಕೂ ಪೂಜೆ ಪುನಸ್ಕಾರವನ್ನು ನಡೆಯುತ್ತೆ. ತದನಂತರ ನೀವು ಹಾಗೆ ಶಿವಗಂಗೆ ಮೇಲ್ಗಡೆ ಹೋದರೆ ಮೊದಲನೆಯಾಗಿ ಸಿಗೋದು ಭಾಳ ವಿಶೇಷವಾಗಿ ಅಲ್ಲಿ ಗಣಪತಿ. ಒಂದೇ ಬಂಡೆಯಲ್ಲಿ ಕೆತ್ತನೆ ಆಗಿರುವ ಗಣಪತಿ, ಅದು ಏಕಶಿಲೆಯಲ್ಲಿ ಇರೋ ಗಣಪತಿ. ಗಣಪತಿಯ ದರ್ಶನದ ನಂತರ ಜಗನ್ಮಾತೆಯಾದ ಸ್ವರ್ಣಾಂಬಿಕೆ ಇದ್ದಾಳೆ ಅಲ್ಲಿ, ಅಂದರೆ ಹೊನ್ನಾದೇವಿ. ಶಿವಗಂಗೆಯಲ್ಲಿ ಹೊನ್ನಾದೇವಿಯ ಒಂದು ವಿಶೇಷವಾದ ಗರ್ಭಗುಡಿ ಇದೆ. ಆ ಗರ್ಭಗುಡಿಯಲ್ಲಿ ತಾಯಿ ಸೌಮ್ಯವಾಗಿ ವಿರಾಜಮಾನವಾಗಿ ಅಲ್ಲಿ ನೆಲೆಸಿದ್ದಾಳೆ. ನೀವು ಆ ತಾಯಿಯನ್ನು ನೋಡಿದ್ರೆ ಸಾಕು, ನೀವು ಆ ಬೆಟ್ಟವನ್ನು ಹತ್ತಿದಾಗ ಎಷ್ಟೇ ಆಯಾಸವಾಗಿದ್ದರೂ ಆ ಆಯಾಸ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ. ಮತ್ತು ಹೊನ್ನಾದೇವಿಗೆ ಬಹಳ ವಿಶೇಷವಾಗಿ ಆಗಿನ ಕಾಲದ ರಾಜಮನೆತನದವರು ನೀಡಿರುವ ಮಾಂಗಲ್ಯವನ್ನು, ನಮ್ಮ ಮೈಸೂರು ರಾಜಮನೆತನವರು ನೀಡಿರುವ ಮಾಂಗಲ್ಯವನ್ನೇ ಧಾರಣೆ ಮಾಡಿರೋದು ಈಗಲೂ ಕೂಡ. ಮತ್ತು ಆ ತಾಯಿಯನ್ನು ಒಂದು ಪ್ರದಕ್ಷಿಣೆಯನ್ನು ಮಾಡಿದಾಗ ಅಮ್ಮನವರ ಹಿಂದೆ ಜಡೆಯಲ್ಲಿ ಶ್ರೀಚಕ್ರವನ್ನು ಕೆತ್ತನೆ ಮಾಡಿದ್ದಾರೆ ಆ ಜಾಗದಲ್ಲಿ. ಅಮ್ಮನವರ ದರ್ಶನದ ನಂತರ ಅಲ್ಲಿ ಪಾತಾಳ ಗಂಗೆ ಇದ್ದಾಳೆ. ಆ ಪಾತಾಳ ಗಂಗೆ ಶಿವನಿಂದ ಅಲ್ಲಿಗೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ತದನಂತರ ಗಂಗಾಧರೇಶ್ವರ ದರ್ಶನ. ಗಂಗಾಧರೇಶ್ವರ ಬಹಳ ವಿಶೇಷವಾಗಿ ಗಂಗಾಧರೇಶ್ವರ ಉದ್ಭವ ಆಗಿರೋ ಶಿವಲಿಂಗ. ಆ ಶಿವಲಿಂಗಕ್ಕೆ ಪ್ರತೀತಿ ಏನು ಗೊತ್ತಾ? ನೀವೆಲ್ಲರೂ ಬೆಣ್ಣೆಯಿಂದ ತುಪ್ಪವನ್ನು ಮಾಡಿರೋದು ನೋಡಿದ್ದೀರ. ಆದರೆ ಆ ಕ್ಷೇತ್ರದಲ್ಲಿ ತುಪ್ಪದಿಂದ ಬೆಣ್ಣೆ ಆಗುತ್ತೆ. ಶಿವಲಿಂಗಕ್ಕೆ ತುಪ್ಪವನ್ನು ಸಮರ್ಪಣೆ ಮಾಡಿ ಅಲ್ಲಿ ಆ ಶಿವಲಿಂಗದ ಮೇಲೆ ಉಜ್ಜಿದರೆ ಸಾಕು, ಆ ತುಪ್ಪ ಬೆಣ್ಣೆ ಆಗುತ್ತೆ. ಅಷ್ಟು ವಿಶೇಷವಾದ, ನೀವು ಅಂದ್ಕೊಂಡಿರ್ಬೋದು, ಇಲ್ಲ ಅಲ್ಲಿನ ಪುರೋಹಿತರು ಅವ್ರ ಹತ್ರ ಇರೋ ಬೆಣ್ಣೆಯನ್ನು, ಇಲ್ಲ ಅವ್ರ ಹತ್ರ ಇರೋ ತುಪ್ಪವನ್ನು ಹಾಕಿ ಈ ರೀತಿ ಮಾಡ್ತಾರೆ ಅಂತ. ಇಲ್ಲ, ನೀವು ತಗೊಂಡು ಹೋದರೂ ಕೂಡ ಆ ತುಪ್ಪವನ್ನೇ ಬಳಸಿ ಬೆಣ್ಣೆಯಾಗಿ ನಿಮ್ಮ ಕೈಗೆ ಕೊಡ್ತಾರೆ. ಅಲ್ಲಿನ ವಿಶೇಷತೆ ಅದೇ. ಆ ದಕ್ಷಿಣ ಕಾಶಿಯಲ್ಲಿ ವಿಶೇಷವಾಗಿ ಗಂಗಾಧರೇಶ್ವರನ ಪೂರ್ಣ ಅನುಗ್ರಹ ಇದೆ. ತದನಂತರ ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ಒಳಕಲ್ ತೀರ್ಥ. ಆ ಒಳಕಲ್ ತೀರ್ಥದ ಮಹತ್ವ ಏನು ಗೊತ್ತಾ? ಯಾರು ಈ ಕಲಿಯುಗದಲ್ಲಿ ಪುಣ್ಯ ಮಾಡಿರ್ತಾರೆ, ಆ ಒಳಕಲ್ ತೀರ್ಥದಲ್ಲಿ ಕೈ ಹಾಕಿದಾಗ ನೀರು ಸಿಕ್ಕುತ್ತೆ.
ಯಾರು ಪುಣ್ಯ ಮಾಡಿಲ್ಲ ಅವ್ರಿಗೆ ನೀರು ಸಿಕ್ಕಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಳಕಲ್ ತೀರ್ಥಕ್ಕೆ ಹೋಗಿ ಅವರ ಪಾಪ ಮತ್ತು ಪುಣ್ಯದ ಫಲವನ್ನು ಅಲ್ಲಿ ಚೆಕ್ ಮಾಡ್ತಾರಂತೆ. ತದನಂತರ ವಿಶೇಷವಾಗಿ ಕುಂಭ ಮೇಲೆ ಕುಂಭ ಇದೆ, ಆ ಕುಂಭದಲ್ಲಿ ಬಸವಣ್ಣ ಇದ್ದಾನೆ. ನಿಮ್ಮ ಮನೋಕಾಮನೆಗಳು ನೆರವೇರುತ್ತೆ ಅಂದಾಗ ಆ ಬಸವಣ್ಣನನ್ನು ನೀವು ತಿರುಗಿಸಿದಾಗ 3 ಸತಿ ತಿರುಗುತ್ತೆ. ನಿಮ್ಮ ಮನೋಕಾಮನೆ ನೆರವೇರಲ್ಲ ಅಂದರೆ ನೀವು ಏನು ಮಾಡಿದ್ರೂ ಆ ಬಸವಣ್ಣ ಅಲ್ಲಿ ಅಲ್ಲಾಡೋದೂ ಇಲ್ಲ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಆ ದಕ್ಷಿಣ ಕಾಶಿಯಲ್ಲಿ ಗಂಗಾಧರೇಶ್ವರ ವನ್ನಾದೇವಿಯ ಪೂರ್ಣ ಅನುಗ್ರಹ ಇರುತ್ತೆ. ಮತ್ತು ಬಹಳ ವಿಶೇಷವಾದ ಪೂಜೆ ಏನು ನೆರವೇರುತ್ತೆ ಅಲ್ಲಿ ಅಂದರೆ, ನೀವು ಉತ್ತರಾಯಣ ಪುಣ್ಯಕಾಲ ಯಾವಾಗ ಪ್ರಾರಂಭ ಆಗುತ್ತೆ ಆ ಕುಂಭದಲ್ಲಿ ಒಂದು ಪ್ರತೀತಿ ಇದೆ. ಅಲ್ಲೊಂದು ತೀರ್ಥ ಉದ್ಭವ ಆಗುತ್ತೆ. ಆ ತೀರ್ಥ ಎಲ್ಲಿಂದ ಉದ್ಭವ ಆಗುತ್ತೆ ಅಂದರೆ ಕಾಶಿಯಿಂದ ಉದ್ಭವ ಆಗುತ್ತೆ. ಅಂದರೆ ವಿಶ್ವನಾಥನ ಸಾನ್ನಿಧ್ಯದಿಂದ ಈ ದಕ್ಷಿಣ ಕಾಶಿಗೆ ಉದ್ಭವ ಆಗುತ್ತೆ ಅನ್ನೋ ಒಂದು ಉಲ್ಲೇಖ ಇದೆ. ಆ ತೀರ್ಥವನ್ನು ತಗೊಂಡೋಗಿ ಗಂಗಾಧರೇಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿ ತದನಂತರ ಅಲ್ಲಿ ಆ ಉತ್ತರಾಯಣ ಪುಣ್ಯಕಾಲದಲ್ಲಿ ಗಿರಿಜಾ ಕಲ್ಯಾಣವನ್ನು ಮಾಡ್ತಾರೆ ನಮ್ಮ ಗಂಗಾಧರೇಶ್ವರನ ಸಾನ್ನಿಧ್ಯದಲ್ಲಿ. ಆ ಪೂಜೆ ಪುನಸ್ಕಾರಗಳು ಆ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದು ಗಂಗಾಧರೇಶ್ವರನ ಸಾನ್ನಿಧ್ಯದಲ್ಲಿ ಯಾರೇ ಭಕ್ತರು ಹೋದರೂ ಪೂರ್ಣವಾದ ಅನುಗ್ರಹ ಸಿಕ್ಕಿ ಗಂಗಾಧರೇಶ್ವರ ಮತ್ತು ವನ್ನಾದೇವಿಯ ಪೂರ್ಣ ಅನುಗ್ರಹ ಅವರ ಮನೋಕಾಮನೆಗಳೆಲ್ಲವೂ ನೆರವೇರಿ ಭಗವಂತನ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಖಂಡಿತ ಗುರುಗಳೇ, ನಮಗೆ ದಕ್ಷಿಣ ಕಾಶಿ ಅಂತ ಯಾವುದನ್ನು ಕರೀತಾರೆ, ಇನ್ನು ಶಿವಗಂಗೆ ದೇವಸ್ಥಾನದ ವಿಶೇಷತೆಗಳೇನು ಅಂತ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ದಕ್ಷಿಣ ಕಾಶಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಮಗೆ ಗುರುಗಳು ತಿಳಿಸಿದ್ದಾರೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.